ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದು ಟೀಂ ಇಂಡಿಯಾ ಆಟಗಾರರೆಲ್ಲ ಐಪಿಎಲ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ತವರಿನಲ್ಲೇ ನಡೆದಂತ ಐಸಿಸಿ ಟೂರ್ನಿಯಲ್ಲಿ ಒಂದೂ ಪಂದ್ಯವನ್ನ ಗೆಲ್ಲದೆ ಮನೆ ಸೇರಿದಂತ ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಈಗ ಅವನತಿಯತ್ತ ಸಾಗ್ತಾ ಇದೆ. ಕಳೆದ 2-3 ವರ್ಷಗಳಿಂದ ಸೋಲೋದನ್ನೇ ಅಭ್ಯಾಸ ಮಾಡಿಕೊಂಡಿದ್ದು ತಂಡವೇ ಅವನತಿ ಆಗುವ ಹಂತಕ್ಕೆ ಬಂದಿದೆ. ಗಲ್ಲಿ ಕ್ರಿಕೆಟರ್ಸ್ಗಿಂತ ಕಡೆಯಾಗಿರುವಂತ ಪಾಕ್ ಕ್ರಿಕೆಟ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದಶಕಗಳ ಬಳಿಕ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನ ಹೋಸ್ಟ್ ಮಾಡಿದಂತ ಪಾಕಿಸ್ತಾನದ ಮಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗಿತ್ತು. 2 ಪಂದ್ಯಗಳನ್ನ ಆಡಿ 2ನ್ನೂ ಸೋತಿದ್ರು. ಹೀಗಾಗಿ ಸ್ಟಾರ್ ಆಟಗಾರರಿಗೆಲ್ಲ ಕೋಕ್ ಕೊಟ್ಟಿದ್ದಂತ ಪಿಸಿಬಿ ಡೊಮೆಸ್ಟಿಕ್ ಪ್ಲೇಯರ್ಗಳನ್ನೆಲ್ಲ ಸೇರಿಸಿ ಹೊಸ ಟೀಮ್ ಕಟ್ಟಿತ್ತು. ನ್ಯೂಜಿಲೆಂಡ್ ವಿರುದ್ಧ T20 ಹಾಗೆ ಏಕದಿನ ಸರಣಿಯಲ್ಲಿ ಕಣಕ್ಕಿಳಿಸಿತ್ತು. ಬಟ್ ಈಗ 2 ಸರಣಿಗಳಲ್ಲೂ ಕೂಡ ಅಟ್ಟ ಫ್ಲಾಪ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ನ್ಯೂಜಿಲೆಂಡ್ನ ಸ್ಟಾರ್ ಪ್ಲೇಯರ್ಸ್ ಐಪಿಎಲ್ನಲ್ಲಿ ಬ್ಯುಸಿ. ಸದ್ಯ ನ್ಯೂಜಿಲೆಂಡ್ನ ಸೂಪರ್ ಸ್ಟಾರ್ ಆಟಗಾರರೆಲ್ಲ ಐಪಿಎಲ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಕೇನ್ ವಿಲಿಯಮ್ಸನ್, ಮಿಚೆಲ್ ಸ್ಯಾಂಟ್ನರ್, ರಚಿನ್ ರವೀಂದ್ರ, ಡೇವನ್ ಕಾನ್ವೆ, ಲಾಕಿ ಫರ್ಗ್ಯೂಸನ್, ಗ್ಲೆನ್ ಫಿಲಿಪ್ಸ್, ಮ್ಯಾಟ್ ಹೆನ್ರಿ, ಕೈಲ್ ಜೇಮಿಸನ್, ಟಾಮ್ ಲ್ಯಾಥಮ್, ವಿಲಿಯಂಗ್, ಈಶ್ ಸೋದಿ ಎಲ್ಲರೂ ಕೂಡ ಐಪಿಎಲ್ ಅನ್ನು ಆಡ್ತಿದ್ದಾರೆ. ಹೀಗಾಗಿ ಅಷ್ಟೇನು ಅನುಭವ ಇಲ್ಲದ ಆಟಗಾರರನ್ನೇ ಪಾಕ್ ವಿರುದ್ಧದ ಸರಣಿಗೆ ಕಣಕ್ಕಿಳಿಸಲಾಗಿತ್ತು. ಬಟ್ ಅನನುಭವಿಗಳ ಮುಂದೆಯೂ ಕೂಡ ಪಾಕ್ನ ಸ್ಟಾರ್ ಆಟಗಾರರು ಮಕಾಡೆ ಮಲಗಿದ್ದಾರೆ. ಈ ಹಿಂದೆ ನಡೆದಿದ್ದಂತ 5 ಪಂದ್ಯಗಳ T20 ಸರಣಿಯಲ್ಲಿ ಪಾಕಿಸ್ತಾನ 4 ಪಂದ್ಯಗಳನ್ನು ಸೋತಿತ್ತು. ಕಿವೀಸ್ ತಂಡ 4-1 ಅಂತರದಿಂದ ಸರಣಿಯನ್ನ ಕೈವಶ ಮಾಡಿಕೊಂಡಿತ್ತು. ಇದೀಗ 3 ಪಂದ್ಯಗಳ ಏಕದಿನ ಸರಣಿಯನ್ನ ಇನ್ನೂ 1 ಪಂದ್ಯ ಬಾಕಿ ಇರುವಂತೆ ಗೆದ್ದು ಬೀಗಿದೆ. ಮಾರ್ಚ್ 29ರಂದು ನಡೆದಿದ್ದಂತ ಮೊದಲ ಏಕದಿನ ಪಂದ್ಯದಲ್ಲಿ ಕಿವೀಸ್ ಪಡೆ 344 ರನ್ಗಳನ್ನ ಕಲೆ ಹಾಕಿತ್ತು. ಆದರೆ ಟಾರ್ಗೆಟ್ ಬೆನ್ನತ್ತಿದಂತ ಪಾಕ್ ಆಟಗಾರರು 271 ರನ್ಗಳಿಗೆ ಆಲ್ಔಟ್ ಆಗಿದ್ರು. ಇನ್ನು ಏಪ್ರಿಲ್ 2ರಂದು ನಡೆದಂತ 2ನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ 50 ಓವರ್ಗಳಲ್ಲಿ 292 ರನ್ಗಳನ್ನ ಬಾರಿಸಿತ್ತು. ಆದರೆ ಪಾಕಿಸ್ತಾನ 208 ರನ್ ಗಳಿಸುವಷ್ಟರಲ್ಲೇ ಎಲ್ಲಾ ವಿಕೆಟ್ಗಳು ಉರುಳಿ ಹೋಗಿದ್ವು. ಈ ಮೂಲಕ 3ನೇ ಪಂದ್ಯಕ್ಕೂ ಮುನ್ನವೇ ಸೋತು ಸುಣ್ಣವಾಗಿದ್ದಾರೆ. 11ನೇ ಸ್ಲಾಟ್ನಲ್ಲಿ ಬಂದು ಅರ್ಧ ಶತಕ ಸಿಡಿಸಿದ ನಸೀಮ್ ಶಾ. ಇನ್ನು 2ನೇ ಏಕದಿನ ಪಂದ್ಯದ ವೇಳೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಡೆದಿದೆ. ಪಾಕಿಸ್ತಾನದ ಆಟಗಾರ ನಸೀಮ್ ಶಾ ಹೊಸ ದಾಖಲೆ ಸೃಷ್ಟಿಸಿದ್ದಾರೆ. 11ನೇ ಸ್ಲಾಟ್ನಲ್ಲಿ ಬ್ಯಾಟಿಂಗ್ ಮಾಡಿದಂತ ನಸೀಮ್ ಅದ್ಭುತ ಅರ್ಧ ಶತಕ ಬಾರಿಸಿದ್ದಾರೆ. ಕೇವಲ 41 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದ್ರು ಕೂಡ ಪಾಕಿಸ್ತಾನ ತಂಡವನ್ನ ಗೆಲ್ಲಿಸೋಕೆ ಸಾಧ್ಯವಾಗಲಿಲ್ಲ. 44 ಎಸೆತಗಳಲ್ಲಿ 4 4, 4 ಸಿಕ್ಸರ್ಗಳ ಜೊತೆಗೆ 51 ರನ್ ಬಾರಿಸಿದ್ರು. ಈ ಮೂಲಕ 11ನೇ ಕ್ರಮಾಂಕದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ವಿಶ್ವದ 2ನೇ ಆಟಗಾರ ಎಂಬ ದಾಖಲೆ ಬರೆದಿದ್ದಾರೆ. ಪಾಕಿಸ್ತಾನ ಪರ ನಸೀಮ್ 11ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡೋಕೆ ಬಂದಿದ್ರು. ಬೌಲರ್ ಆಗಿದ್ರು ಕೂಡ ತಂಡಕ್ಕೆ ಅವಶ್ಯಕವಾದ ರನ್ಗಳನ್ನು ಸಿಡಿಸಿದ್ರು. ಏಕದಿನ ಪಂದ್ಯದಲ್ಲಿ 11ನೇ ಸ್ಥಾನದಲ್ಲಿ ಅತಿ ದೊಡ್ಡ ಇನ್ನಿಂಗ್ಸ್ ಆಡಿದಂತ ದಾಖಲೆ ಪಾಕಿಸ್ತಾನದ ಮೊಹಮ್ಮದ್ ಅಮೀರ್ ಅವರ ಹೆಸರಿನಲ್ಲಿದೆ. 2016ರಲ್ಲಿ ಇಂಗ್ಲೆಂಡ್ ವಿರುದ್ಧ 11ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಿ 58 ರನ್ ಬಾರಿಸಿದ್ರು. ಒಟ್ನಲ್ಲಿ ದಿನೇ ದಿನೇ ಕ್ರಿಕೆಟ್ನಲ್ಲಿ ಪಾಕ್ ಟೀಮ್ ಡಮ್ಮಿ ಆಗ್ತಾ ಇದೆ. ಹೊಸಬರ ಎದುರಲ್ಲೂ ಕೂಡ ರನ್ ಗಳಿಸೋಕೆ ಒದ್ದಾಡ್ತಾ ಇದ್ದಾರೆ. ಕಿವೀಸ್ ವಿರುದ್ಧ T20 ಸರಣಿ ಹಾಗೆ ಏಕದಿನ ಸರಣಿಯನ್ನು ಕೂಡ ಕಳ್ಕೊಂಡಿದ್ದಾರೆ. ಇದು ಹೀಗೆ ಕಂಟಿನ್ಯೂ ಆದ್ರೆ ಪಾಕ್ ಕ್ರಿಕೆಟ್ ಟೀಮ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತಾದ್ರೂ ಕೂಡ ಅಚ್ಚರಿ ಇಲ್ಲ. ನಮಸ್ಕಾರ.